ಈ ಎಚ್ ಸಿ ಮಹದೇವಪ್ಪ ಏನು ಅಸಮಾಧಾನ ಆಗಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಚಲುವರಾಯಸ್ವಾಮಿ ಅವ್ರನ್ನ ಕಳಿಸ್ಕೊಡಲಾಗಿದೆ ಅವ್ರ ಮನೆಗೆ. ಖುದ್ದು ಚಲುವರಾಯಸ್ವಾಮಿ ಹೋಗಿ ಮಾತಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಮಹದೇವಪ್ಪ ಸಮಾಧಾನ ಆಗ್ತಾರೆ ನೋಡಬೇಕು. ದೆಹಲಿ ಕರೆಸ್ಕೊಂಡಿದ್ರು ಸುರ್ಜೇವಾಲಾ, ಅಲ್ಲೂ ಕೂಡ ಮಾತಾಡಿದ್ರು, ಮನವೊಲಿಸಿದರು. ನೇರವಾಗಿ ನಾಯಕರ ಎದುರುಗಡೆಗೆ ಅಸಮಾಧಾನ ವ್ಯಕ್ತಪಡಿಸಿದರಂತೆ ಮಹದೇವಪ್ಪನವರು. ನೀವು ಹಿರಿಯ ನಾಯಕರಿಗೆ ಈ ರೀತಿ ಅವಮಾನ ಮಾಡ್ತಾ ಇದ್ದೀರಿ, ಅದು ತಪ್ಪು ಅಂತ ಹೇಳಿದ್ರಂತೆ. ಮೊದಲೇ ನೀವು ಹೇಳಬೇಕಾಗಿತ್ತು, ಹಾಗಾದರೆ ಯಾಕೆ ಹೇಳಲಿಲ್ಲ ಅಂತ ಕೇಳಿದ್ರಂತೆ ಸುರ್ಜೇವಾಲಾ ಅವರಿಗೆ. ಆಯಿತು, ನೀವು ಕೊಡಲ್ಲ ಅಂತಂದರೆ ಮೊದಲೇ ಹೇಳಬೇಕಾಗಿತ್ತು, ಅದಕ್ಕೊಂದು ವೇದಿಕೆ ರೆಡಿ ಮಾಡಬೇಕಾಗಿತ್ತು. ಇಲ್ಲಪ್ಪ, ಅವರಿಗೆ ಪಕ್ಷಕ್ಕೆ ಅವರ ಸೇವೆ ಬಹಳಷ್ಟು ಅಗತ್ಯ ಇದೆ, ಆದರೆ ಇದ್ದಕ್ಕಿದ್ದಂಗೆ ನನ್ನ ಪಟ್ಟಿಯಿಂದ ಬಿಟ್ಬಿಟ್ರೆ ಇದು ಅವರ ಬೇಸರ. ಇನ್ನೇನು ಹೇಳ್ತಾರೆ ಸುರ್ಜೇವಾಲಾ, ಏನು ಹೇಳಲಿಕ್ಕೆ ಸಾಧ್ಯ? ಏನು ಯೋಚನೆ ಮಾಡಬೇಡಿ, ಕಾಲಕ್ಕೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಕಳಿಸಿದ್ದಾರೆ. ಏನಿನ್ನೂ ಅಸಮಾಧಾನ ಕಡಿಮೆ ಆಗ್ತಿಲ್ಲ ಪ್ರಮೋದ್. ಈಗ ಒಂದು ಕಡೆಗೆ ಸಮಾಧಾನ ಇದ್ದರು, ಇನ್ನೊಂದು ಕಡೆಗೆ ಅಸಮಾಧಾನ ಇದ್ದರು. ಅಸಮಾಧಾನ ಆದಂಥವ್ರನ್ನ ಸಮಾಧಾನ ಮಾಡುವಂಥ ಪ್ರಯತ್ನವನ್ನು CM ಮಾಡಿದರು. ಕೆಲವೊಂದು ಕಡೆಗೆ ಯಶಸ್ಸನ್ನು ಕೂಡ ಕಂಡರು. ಒಂದು ಕಡೆಗೆ ಏನೋ ಅಂದ್ರೆ ಅವರು ದಿನೇಶ್ ಗುಂಡೂರಾಯರಿಂದ ಹಿಡಿದು ಕೃಷ್ಣಪ್ಪನವರಿಂದ ಹಿಡಿದು ಈಗ TB ಜಯಚಂದ್ರ ತನಕ ಎಲ್ಲರನ್ನೂ ಕೂಡ ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಇನ್ನೊಂದು ಕಡೆಗೆ ಈ ಕಡೆಗೆ ಅಸಮಾಧಾನಗೊಂಡಿರುವಂಥವರು ಒಳಗಿಂದೊಳಗೆ ಕುದೀತಾ ಇದ್ದಾರೆ. ಎಕ್ಸಾಂಪಲ್ ಎಚ್ ಸಿ ಮಹದೇವಪ್ಪ. ಏನಂತೀರಿ? ರಘುನಾಥ್, ನಿಮಗೂ ಕೂಡ ಗೊತ್ತು, ರಾಜಕಾರಣದಲ್ಲಿ ಬೇಸಿಗೆ ಕಾಲದಲ್ಲಿ ತುಳಿದಂಥ ಕಲ್ಲನ್ನು ಮಳೆಗಾಲದಲ್ಲಿ ಕಿತ್ತು ಬಿಸಾಡ್ತಾರೆ. ಹೀಗಾಗಿ ಇವತ್ತು ಅಸಮಾಧಾನ ಆಗಿದೆ, ಸಮಾಧಾನ ಆಗಿದೆ ಅಂತ ಹೇಳಿದ್ರು ಕೂಡ ಚುನಾವಣೆ ಸಂದರ್ಭದಲ್ಲಿ ಇದರ ಪ್ರತಿಕ್ರಿಯೆಗಳು, ರಿಯಾಕ್ಷನ್ಸ್ಗಳು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗಾಗಲೇ ಮಹದೇವಪ್ಪನವ್ರ ವಿಚಾರದಲ್ಲೂ ಕೂಡ ಅದೇ, ಮಹದೇವಪ್ಪ ಬೇಕೋ ಬೇಡವೋ ನಿಮಗೆ ಆ ಭಾಗದಲ್ಲಿ ಅತ್ಯಂತ ಪ್ರಭಾವಿ ದಲಿತ ನಾಯಕ, ಚಾಮರಾಜನಗರ ಮತ್ತು ಮೈಸೂರಿನಲ್ಲಿ ಮೊದಲಿಂದಲೂ ಕೂಡ ಅವ್ರಿಗೆ ಅವ್ರದೇ ಆದಂಥ ಬೆಂಬಲಿಗರಿದ್ದಾರೆ, ಅವ್ರಿಗೆ ಅವ್ರದೇ ಆದಂಥ ಓಟ್ ಇದೆ, ಅವ್ರಿಗೆ ಅವ್ರದೇ ಆದಂಥ ಸಮಾಜ ಕೂಡ ಇದೆ. ಜೊತೆಗೆ ಜನತಾ ಪರಿವಾರದಿಂದಲೂ ಕೂಡ ಅವರು ಎಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇನ್ಫ್ಯಾಕ್ಟ್ ಜನತಾ ಪರಿವಾರದಲ್ಲಿ ಸಿದ್ದರಾಮಯ್ಯನವರು ಸಿಡಿದು ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಜೊತೆಗೆ ಗಟ್ಟಿಯಾಗಿ ನಿಂತಂಥ ನಾಯಕರಲ್ಲಿ ಮಹದೇವಪ್ಪನವರು ಕೂಡ ಒಂದು. ದೇವೇಗೌಡರು ಸಾಕಷ್ಟು ಅವರನ್ನು ಭರವಸೆಗಳು ಕೊಟ್ಟರು ಕೂಡ ದೇವೇಗೌಡರ ಮಾತಿಗೆ ಹೆಚ್ಚು ಮನ್ನಣೆ ಕೊಡದೆ ಸಿದ್ದರಾಮಯ್ಯನವ್ರ ಜೊತೆಗೆ ಹೋದರು. ಅಂತಿಮವಾಗಿ ಈಗ ಇದೇ ವಿಚಾರ ಎಲ್ಲವನ್ನು ಕೂಡ ಚರ್ಚೆ ಮಾಡ್ತಾರೆ. ಈ ಕಾರಣಕ್ಕೋಸ್ಕರ ಅವ್ರು ಹೇಳ್ತಾ ಇರುವಂಥದ್ದು, ಆರಂಭದಲ್ಲೇ ನಮಗೆ ಹಿರಿತನ ಆಧರಿಸಿ ನಮಗೆ ಹಿರಿಯರನ್ನು ಪಕ್ಷಕ್ಕೆ ಬಳಸ್ಕೋತೀವಿ, ಪಕ್ಷದ ಚಟುವಟಿಕೆಗಳಲ್ಲಿ ಆಗ್ತೀವಿ ಅಂತ ಮೊದಲೇನಾದ್ರು ಸೂಚನೆ ಕೊಟ್ಬಿಟ್ಟಿದ್ರೆ ನಾವು ಸಹಜವಾಗಿ ನಮ್ಮ ಮುಖವನ್ನು ಉಳಿಸ್ಕೋತಿದ್ದೀವಿ ಮತ್ತು ನಾವು ಅನಗತ್ಯವಾಗಿ ಪ್ರಯತ್ನವನ್ನು ಮಾಡ್ತಿರಲಿಲ್ಲ. ಆದರೆ ನೀವಾಗೆ ಹೇಳಿ ಮಂತ್ರಿ ಮಾಡ್ತೀವಿ ಅಂತೇಳಿ, ನೀವಾಗೆ ಕರೆದು ನೀವಾಗೆ ಪಟ್ಟಿಯಲ್ಲಿ ಹೆಸರು ಹೇಳ್ತೀನಿ ಅಂತೆಲ್ಲ ಹೇಳಿ ಇದೆಲ್ಲವೂ ಆದಮೇಲೆ ನಮ್ಮನ್ನು ಈ ರೀತಿ ನಡೆಸ್ಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಜೊತೆಗೆ ಸಮಾಜದ ವಿಚಾರದಲ್ಲೂ ಕೂಡ ಸಮಾಜದ ವಿಚಾರ ಅಂತ ಬಂದಾಗ ಅನೇಕ ಸಂದರ್ಭದಲ್ಲಿ ಪಕ್ಷವನ್ನು ಗಟ್ಟಿಯಾಗಿ ನಾವು ಸಮರ್ಥನೆ ಮಾಡ್ಕೊಂಡಿದ್ದೀವಿ. ಹೀಗೆಲ್ಲ ಇದ್ರೂ ಕೂಡ ನೀವು ಕೊನೆ ಗಳಿಗೆಯಲ್ಲಿ ನಮ್ಮ ಹಿರಿತನಕ್ಕೆ ಬೆಲೆ ಕೊಡಲ್ಲ ಆದರೆ ಹಾಗೆ ಯಾವ ರೀತಿ ನಡೆಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಇಟ್ಟಿದ್ದಾರೆ. ಈ ಕಾರಣಕ್ಕೋಸ್ಕರ ಅವರನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಸುರ್ಜೇವಾಲಾ ಕೂಡ ಮಾಡಿದ್ದಾರೆ. ಸುರ್ಜೇವಾಲಾ ಅವರೇ ಮೊನ್ನೆ ಖುದ್ದಾಗಿ ಮಹದೇವಪ್ಪನವರಿಗೆ ಕರೆ ಮಾಡಿ ದೆಹಲಿಗೆ ಕರೆಸಿದ್ರು. ದೆಹಲಿಗೆ ಕರೆಸಿ ಅಲ್ಲಿ ಮಾತನಾಡಿದ್ದಾರೆ. ಅಫ್ಕೋರ್ಸ್ ಹಿರಿಯ ನಾಯಕರಾಗಿರುವಂಥ ಕಾರಣದಲ್ಲಿ ಅವರನ್ನು ವಿಶೇಷವಾಗಿ ಸ್ವಲ್ಪ ಟ್ರೀಟ್ ಮಾಡಬೇಕಾಗತ್ತೆ. ಯಾಕೆಂದರೆ ಒಂದು ಸಮುದಾಯ ಇದೆ, ಆ ಭಾಗದ ಪ್ರಬಲ ನಾಯಕರು ಕೂಡ ಇದ್ದಾರೆ. ಸೋಲು ಗೆಲುವು ಬೇರೆ ವಿಚಾರ, ಆದರೆ ಆ ಸಮಾಜಕ್ಕೆ ಒಂದು ಸಂದೇಶ ರವಾನೆ ಮಾಡಬೇಕಾಗತ್ತೆ. ಈ ಕಾರಣಕ್ಕೋಸ್ಕರ ಅವನ್ನ ಕರೆದು ಮಾತನಾಡಲಾಗಿದೆ. ಜೊತೆಗೆ ನಿನ್ನ ಚಲುವರಾಯಸ್ವಾಮಿ ಹೋದಂಥ ಸಂದರ್ಭದಲ್ಲಿ ಕೂಡ ಅವರು ಕೂಡ ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಪಟ್ಟಿದ್ದಾರೆ. ಪಕ್ಷ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ಅಂತ ಅಧಿಕಾರವನ್ನು ಖಂಡಿತ ಕೊಡುತ್ತೆ ಅನ್ನುವಂಥ ಭರವಸೆನ ಕೊಟ್ಟಿದ್ದಾರೆ. ಆದರೆ ಈ ಭರವಸೆಗಳು ರಾಜಕಾರಣದಲ್ಲಿ ಹೇಗಿರುತ್ತೆ ಅನ್ನೋದು ಎಲ್ಲರೂ ಕೂಡ ಈ ಭರವಸೆಗಳು ಎಷ್ಟರ ಮಟ್ಟಿಗೆ ನಿಜವಾಗ್ಲೂ ರಿಯಲೈಸ್ ಆಗುತ್ತೆ, ನಿಜವಾಗ್ಲೂ ಅನುಷ್ಠಾನ ಆಗುತ್ತೆ ಅಂತ ದೇವರಿಗೆ ಗೊತ್ತಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಮಹದೇವಪ್ಪನವರು ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯವರು ನಂಬಿದ್ರು ಅಂತಂದರೆ ಖಂಡಿತ ನನ್ನ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ವಿಶ್ವಾಸ ಅವರಿಗಿತ್ತು. ಹೀಗಾಗಿ ಬಹಳಷ್ಟು ಸಂದರ್ಭಗಳಲ್ಲಿ ತುಂಬ ಮಾತಾಡಿದರು. ಪತ್ರಕರ್ತರು ಏನು ಕೇಳುವಂಥ ಸಂದರ್ಭದಲ್ಲಿ ನಾಯಿಗಳು ಸಿಕ್ಕಾಪಟ್ಟೆ ನಾಯಿಗಳ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ, ಬೊಗಳ್ತಾ ಇವೆ ಅಂತ ಶುರು ಮಾಡ್ಕೊಂಡ್ಬಿಟ್ರು. ಏನದು ಅಂತ ಕೇಳಿದಾಗ ಇಲ್ಲ ಕೋರ್ಟ್ ಏನು ಹೇಳಿತ್ತಲ್ಲ ಅದನ್ನು ಹೇಳಿದೆ ಅಷ್ಟೇ ನಾನು ಅಂತ ನಕ್ಕಿದ್ದು. ಅಂದರೆ ಅಷ್ಟರ ಮಟ್ಟಿಗೆ ಅವ್ರಿಗೊಂದು ವಿಶ್ವಾಸ ಇತ್ತು, ನಮ್ಮನ್ನು ಯಾರೂ ಕೂಡ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ರಾಜಕಾರಣದಲ್ಲಿ ಏನು ಬೇಕಾದ್ದಾಗಬಹುದು. ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ ಒಂದು ಮಾತಿದೆ, ಈ ತುಂಬ ಅತಿಯಾಗಿ ನಂಬುವಂಥದ್ದು, ಅತಿಯಾಗಿ ಸಮರ್ಥನೆ ಮಾಡುವಂಥದ್ದು, ಅತಿಯಾಗಿ ಅವರ ಪರ ವಹಿಸೋದನ್ನು ಬಿಟ್ಟು ನಾಯಕರುಗಳು ತಮ್ಮದೇ ಆದಂಥ ಒಂದು ಐಡೆಂಟಿಟಿ ಇಟ್ಕೊಂಡ್ಬಿಟ್ರೆ ಅದರ ಕಥೆ ಬೇರೆ. ಭಾಳ ಬ್ಯೂಟಿಫುಲ್ ಒಂದು ಮಾತಿದೆ, ಹಾರುವಂಥ ಹಕ್ಕಿ ಅದು ಕುತ್ಕೊಳ್ಳುವಂಥ ರೆಂಬೆ ಮೇಲೆ ವಿಶ್ವಾಸ ಇಡಬಾರ್ದಂತೆ, ಅದರ ವಿಶ್ವಾಸ ಏನಿದ್ರು ಅದರ ರೆಕ್ಕೆಗಳ ಮೇಲಿರಬೇಕು ಅಂತ. ಈ ಮಹದೇವಪ್ಪನವರಿಗೆ ಅಂತ ಹೇಳ್ತಿರೋದಲ್ಲ ನಾನು, ರಾಜಕಾರಣದಲ್ಲಿ ಇದು ವೆರಿ ಇಂಪಾರ್ಟೆಂಟ್.